ಈ ಲಾಸ್ಟ್ ಬಿಗ್ ಬಾಸ್ ಸೀಸನ್ಸ್ ಎಲ್ಲ ನೋಡಿರ್ತೀರಾ ಅನ್ಕೊಂಡಿದ್ದೀನಿ, ನೋಡಿದ್ದೀರಾ? ನಾನು ಫಸ್ಟ್ ಸೀಸನ್ ನೋಡಿದ್ದೀನಿ, 9th ಸೀಸನ್ ನೋಡಿದ್ದೀನಿ. ಓಕೆ. ಸೊ ಒಂದು ಐಡಿಯಾ ಇರುತ್ತೆ ನಿಮಗೆ ಹೋಗೋಕ್ಕೂ ಮುಂಚೆ, ನೀವು ಯಾವತ್ತಾದ್ರೂ ಅನ್ಕೊಂಡಿದ್ರೆ ಲೈಕ್ ನಾನು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋಂಥ ಒಂದು ಕಲ್ಪನೆ ಏನಾದರೂ ಇತ್ತಾ, ಆಸೆ ಇತ್ತಾ ನಿಮಗೆ? ನನಗೆ ಆ್ಯಕ್ಚುಲಿ ಆಸೆನೇ ಇರಲಿಲ್ಲ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಂಗೆ ಕರೀತಾರೆ ಅಂತ. ಬಟ್ ನಮ್ಮ ಅಮ್ಮಂಗೆ ತುಂಬ ಆಸೆ ಇತ್ತು. ನಾನು ಸ್ಟೇಜ್ ಮೇಲೂ ಕೂಡ ಹೇಳಿದ್ದೀನಿ ದಟ್ ಬಿಗ್ ಬಾಸ್ಗೆ ನಾನು ಬರಬೇಕು ಅನ್ನೋದು ನಮ್ಮ ಅಮ್ಮನ ಆಸೆ. ನನಗೆ ಯಾವತ್ತೂ ಅನ್ಸಿರಲಿಲ್ಲ ದಟ್ ನಾನು ಬಿಗ್ ಬಾಸಲ್ಲಿ ಹೋಗಿ ಏನೋ ಮಾಡ್ಬೋದು ಅಂತ. ಬಿಕಾಸ್ ನನ್ನ ವ್ಯಕ್ತಿತ್ವನೇ ಬೇರೆ. ನಾನು ತೀರಾ ಜಗಳ ಆಡಲ್ಲ, ಏನಾದರೂ ಇದ್ರೂ ಒಳಗಡೆನೇ ಇಟ್ಕೊಂಡ್ಬಿಡ್ತೀನಿ, ನನ್ನಿಂದ ತಪ್ಪಾದರೂ ಒಪ್ಕೊಂಡ್ಬಿಡ್ತೀನಿ. ಬಿಗ್ ಬಾಸಲ್ಲಿ ಇದೆಲ್ಲ ಸ್ವಲ್ಪ ಉಲ್ಟಾ ಇದ್ರೆ ಒಳ್ಳೇದು. ಸೊ ಹಾಗಾಗಿ ನನಗೆ ಯಾವತ್ತೂ ಅನ್ಸಿರಲಿಲ್ಲ ನಾನು ಬಿಗ್ ಬಾಸ್ ಮೆಟೀರಿಯಲ್ ಅಂತ. ಬಟ್ ಹೋದೆ ಆ್ಯಂಡ್ ಆಡಿದೆ ಆ್ಯಂಡ್ ನನ್ನ ಶಕ್ತಿ ಏನಿತ್ತು ಅದನ್ನು ಮೀರಿ ಆಡಿದ್ದೀನಿ. ನನಗೇನು ಕೊಡೋಕ್ಕೆ ಸಾಧ್ಯನೋ ಅದನ್ನು ಕೊಟ್ಟಿದ್ದೀನಿ. ನನಗೆ ಯಾವಾಗ ನನ್ನ ಕೆಲಸ ಇಲ್ಲಿ ಮುಗೀತು ಅಂತ ಅನಿಸ್ತು, ಅಂದರೆ ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕ್ಸಿದ್ರಲ್ಲ, ಅವತ್ತು ಅನಿಸ್ತು ದ್ಯಾಟ್ ನಾನು ಇಲ್ಲಿ ಏನು ಮಾಡೋಕ್ಕೆ ಬಂದಿದ್ದೀನೋ ಅದನ್ನು ಮಾಡಿದ್ದೀನಿ, ಇನ್ನೇನು ನನಗೆ ಇಲ್ಲಿ ಉಳಿದಿಲ್ಲ ಮನೆಯಲ್ಲಿ ಅಂತ. ಆ್ಯಂಡ್ ಅವತ್ತೇ ನಾನು ಕಳಿಸ್ಕೊಟ್ರು, ತುಂಬ ಚೆನ್ನಾಗಿ ಕಳಿಸ್ಕೊಟ್ರು ಬಿಗ್ ಬಾಸ್ ಟೀಮ್ ಅವರು. ಸುದೀಪ್ ಸರ್ ತುಂಬ ಕೈಂಡಾಗಿ ಮಾತಾಡಿದ್ರು. ಸೊ ಅದು ಖುಷಿ ಇದೆ ಆ್ಯಂಡ್ ಅದಕ್ಕೆ ನಾನು ಚಾನಲ್ಗೆ ಮತ್ತು ಸುದೀಪ್ ಸರ್ ಥ್ಯಾಂಕ್ ಯು ಹೇಳ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.